ಮುಂದಿನ ವಿಶ್ವಕಪ್ ಟೂರ್ನಿಯಲ್ಲಿ ಭಾಗವಹಿಸುವ ತಂಡದಲ್ಲಿ ಎಡಗೈ ಸ್ಫೋಟಕ ಬ್ಯಾಟ್ಸ್ಮನ್ ಯುವರಾಜ್ ಸಿಂಗ್ ರನ್ನ ಕಾಣಬೇಕು ಅನ್ನೋದು ಕೋಟ್ಯಾಂತರ ಅಭಿಮಾನಿಗಳ ಆಸೆ. ಅಲ್ಲದೆ 2 ಬಾರಿ ವಿಶ್ವಕಪ್ ಹೀರೋ ಯುವರಾಜ್ ಕನಸು ಕೂಡ 2019ರ ವಿಶ್ವಕಪ್ನಲ್ಲಿ ಭಾಗವಹಿಸುವುದು ಆಗಿದೆ. ಇತ್ತೀಚೆಗಷ್ಟೇ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಗಾಗಿ ತಂಡ ಪ್ರಕಟಗೊಂಡಿದ್ದು, ತಂಡದಲ್ಲಿ ಯುವಿಗೆ ಸ್ಥಾನ ನೀಡಲಾಗಿಲ್ಲ. ಈ ನಡುವೆ ಮಾತನಾಡಿರುವ ಮುಖ್ಯ ಕೋಚ್ ರವಿ ಶಾಸ್ತ್ರಿ, ವಿಶ್ವಕಪ್ ಟೂರ್ನಿಗಾಗಿ ತಂಡದಲ್ಲಿ ಸ್ಥಾನ ಪಡೆಯುವ ನಿರೀಕ್ಷೆಯಲ್ಲಿರುವ ಹಿರಿಯ ಆಟಗಾರರಿಗೆ ಪರೋಕ್ಷವಾಗಿ ಸ್ಪಷ್ಟ ಸಂದೇಶವೊಂದನ್ನು ರವಾನಿಸಿದ್ದಾರೆ. ವಿಶ್ವಕಪ್ ಟೂರ್ನಿಗೆ ಕೆಲವು ತಿಂಗಳುಗಳು ಬಾಕಿ ಉಳಿದಿದೆ. ಈ ಸಂದರ್ಭದಲ್ಲಿ ತಂಡದಲ್ಲಿ ಪ್ರಯೋಗಗಳನ್ನು ನಡೆಸಲು ಮುಂದಾಗದೆ ಬಹುತೇಕ ಈಗಿರುವ ತಂಡವೇ ವಿಶ್ವಕಪ್ ಟೂರ್ನಿಯಲ್ಲಿ ಭಾಗವಹಿಸಲಿದೆ ಎಂದಿದ್ದಾರೆ. ಈ ಮೂಲಕ ವಿಶ್ವಕಪ್ ಟೂರ್ನಿಯಲ್ಲಿ ಭಾಗವಹಿಸುವ ಹಿರಿಯ ಆಟಗಾರರ ಆಸೆಗೆ ಎಳ್ಳು ನೀರು ಬಿಟ್ಟಿದ್ದಾರೆ. ಟೀಂ ಇಂಡಿಯಾ ಪರ ಕಡೆಯದಾಗಿ 2017ರಲ್ಲಿ ಕಣಕ್ಕಿಳಿದಿದ್ದ ಯುವಿ ಮುಂದಿನ ದಿನಗಳಲ್ಲಿ ತಂಡದಿಂದ ದೂರವಾದ್ರು. ಇತ್ತೀಚೆಗಷ್ಟೇ ನಡೆದ IPL ಹರಾಜಿನ ಮೊದಲ ಸುತ್ತಿನಲ್ಲಿ ಅನ್ಸೋಲ್ಡ್ ಆಗಿದ್ದ ಯುವಿಯನ್ನ 2ನೇ ಸುತ್ತಿನಲ್ಲಿ ಮುಂಬೈ ತಂಡ ಖರೀದಿಸಿತು. ಹೀಗಾಗಿ ಈ ಬಾರಿ IPLನಲ್ಲಿ ಮುಂಬೈ ಪರ ಮಿಂಚುವ ಮೂಲಕ ವಿಶ್ವಕಪ್ ಟೂರ್ನಿ ವೇಳೆಗೆ ತಂಡಕ್ಕೆ ಕಂಬ್ಯಾಕ್ ಮಾಡುವ ಆಸೆ ಇಟ್ಟುಕೊಂಡಿದ್ದಾರೆ. ಇತ್ತ ಮುಂಬೈ ತಂಡ ಯುವಿರನ್ನ ಆಯ್ಕೆ ಮಾಡುತ್ತಿದ್ದಂತೆ ಟ್ವಿಟರ್ನಲ್ಲಿ ಪ್ರತಿಕ್ರಿಯೆ ನೀಡಿರುವ ಯುವರಾಜ್ ಸಿಂಗ್ ಮುಂಬೈ ತಂಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಅಲ್ಲದೆ ನಾಯಕ ರೋಹಿತ್ ಶರ್ಮಾಗೆ ವಿಶೇಷ ಸಂದೇಶ ನೀಡಿರುವ ಯುವಿ ಮುಂದಿನ ಟೂರ್ನಿಗಾಗಿ ಕಾಯ್ತಾ ಇದ್ದು ಬಹುಬೇಗ ಭೇಟಿ ಆಗೋಣ ಅಂತ ಶರ್ಮಾಗೆ ತಿಳಿಸಿದ್ದಾರೆ. IPL ಆರಂಭದಲ್ಲಿ ಬಹುಬೇಡಿಕೆಯ ಆಟಗಾರರಾಗಿದ್ದ ಯುವಿ ಸತತ ವೈಫಲ್ಯ ಅನುಭವಿಸಿದ ಕಾರಣ ಬೇಡಿಕೆ ಕಳೆದುಕೊಂಡ್ರು. ಮಹಾಮಾರಿ ಕ್ಯಾನ್ಸರ್ನಿಂದ ಗೆದ್ದು ಬಂದ ಬಳಿಕ ಯುವಿ ಮತ್ತೆ ಕ್ರಿಕೆಟ್ನಲ್ಲಿ ತಮ್ಮ ಹಿಂದಿನ ಲಯ ಕಂಡುಕೊಳ್ಳಲು ಸಾಕಷ್ಟು ಅಭ್ಯಾಸ ನಡೆಸಿದ್ರು. ತಮ್ಮ ವೃತ್ತಿ ಜೀವನದ ಅತ್ಯುನ್ನತ ಶಿಖರದಲ್ಲಿರುವಾಗ ಯುವಿ 2014ರಲ್ಲಿ ಬರೋಬ್ಬರಿ 16 ಕೋಟಿ ರೂಪಾಯಿ ಹಾಗೂ 2015ರಲ್ಲಿ 16 ಕೋಟಿ ರೂಪಾಯಿಗಳಿಗೆ ಹರಾಜುಗೊಳ್ಳುವ ಮೂಲಕ ದುಬಾರಿ ಆಟಗಾರನೆಂಬ ದಾಖಲೆ ಬರೆದಿದ್ರು. ಆದರೆ ಆ ಬಳಿಕ 2017, 18, 19ರಲ್ಲಿ ಕ್ರಮವಾಗಿ 7.21 ಕೋಟಿ ರೂಪಾಯಿಗೆ ಹರಾಜಾಗಿದ್ರು.